ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೋಟೆಲ್ ಕ್ಯಾಶ್ ಕೌಂಟರ್ನಲ್ಲಿದ್ದ ಕಂತೆ ಹಣವನ್ನ ಕದ್ದು ಖತರ್ನಾಕ್ ಕಳ್ಳರು ಪರಾರಿಯಾಗಿದ್ದಾರೆ. ಫುಡ್ ಆರ್ಡರ್ ಮಾಡಿ ಓನರ್ ಒಳಗೆ ಹೋಗ್ತಾ ಇದ್ದಂತೆ ಕದೀಮ ತನ್ನ ಕೈಚಳಕ ತೋರಿಸಿದ್ದಾನೆ. ಕೆಆರ್ ಮಾರ್ಕೆಟ್ನ ಹೋಟೆಲ್ನಲ್ಲಿ ಘಟನೆ ನಡೆದಿದೆ. ಹಣ ಕದ್ದು ಕಳ್ಳ ಪರಾರಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜ್ಯ ಸಾರಿಗೆ ಬಸ್ಸಿನಲ್ಲಿ ಮಹಿಳೆಯೊಬ್ಬರ ಚಿನ್ನದ ಮಾಂಗಲ್ಯ ಸರ ಕಳ್ಳತನವಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿದೆ. ಜಮಖಂಡಿಯಿಂದ ಚುಂಬರ್ವಾಡ ಗ್ರಾಮಕ್ಕೆ ತೆರಳುತ್ತಾ ಇದ್ದಂತಹ ಬಸ್ಸಿನಲ್ಲಿದ್ದ ಮಧುರಕಂಡಿ ಗ್ರಾಮದ ಮಂಗಳಾ ಎಂಬುವವರ 1 ತೊಲ ಚಿನ್ನದ ಮಾಂಗಲ್ಯ ಸರ ಕಳ್ಳತನವಾಗಿದೆ. ಮಹಿಳೆಯ ಗಮನಕ್ಕೆ ಬಂದ ತಕ್ಷಣವೇ ಬಸ್ಸಿನಿಂದ ಕೆಳಗಿಳಿದು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ವಿಷಯ ತಿಳಿದ ಮಹಿಳೆಯ ಸಂಬಂಧಿಕರು ಜಮಖಂಡಿ ತಾಲೂಕಿನ ಟಕ್ಕೋಡ ಗ್ರಾಮದ ಸಮೀಪ ಅದೇ ಸಾರಿಗೆ ಬಸ್ಸನ್ನ ತಡೆ ಹಿಡಿದಿದ್ದಾರೆ. ಚಿನ್ನದ ಸರ ಕಳ್ಳತನವಾಗಿದ್ರಿಂದ ಬಸ್ಸಿನ ಸಮೇತ ಠಾಣೆಗೆ ಹೋಗಬೇಕು ಅಂತ ಚಾಲಕ ಹಾಗೂ ನಿರ್ವಾಹಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಸ್ಥಳಕ್ಕೆ ದೌಡಾಯಿಸಿದ ಸಾವಳಗಿ ಪಿಎಸ್ಐ ಸಿಂಗನವರ್ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಚಿನ್ನದ ಮಾಂಗಲ್ಯದ ಸರ ಮಾತ್ರ ಪತ್ತೆಯಾಗಿಲ್ಲ. ಈ ಕುರಿತು ಜಮಖಂಡಿ ಶಹರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇತ್ತೀಚೆಗೆ ಹೊಸದಾಗಿ ಅಳವಡಿಸಿರುವ ಮೊಬೈಲ್ ಜಾಮರ್ನಿಂದ ನಗರದ ವಿವಿಧ ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆ ಕೂಡಲೇ ನಿವಾರಣೆ ಮಾಡಬೇಕು ಅಂತ ಬಳ್ಳಾರಿ ಬಿಜೆಪಿ ಘಟಕದ ವತಿಯಿಂದ ದುರ್ಗಮ್ಮ ದೇವಸ್ಥಾನದ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಮಾತನಾಡಿ, ಬಳ್ಳಾರಿ ನಗರದ ಸೆಂಟ್ರಲ್ ಜೈಲಿನಲ್ಲಿ ಮೊಬೈಲ್ ಜಾಮರ್ ಅಳವಡಿಸಿರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಗರದ ಹೃದಯ ಭಾಗದಲ್ಲಿ ಜೈಲು ಇರೋದ್ರಿಂದ ವಾಣಿಜ್ಯ ವಹಿವಾಟುಗಳು ಹೆಚ್ಚಿರುತ್ತದೆ. ಸಾರ್ವಜನಿಕರು ಕರೆ ಮಾಡಿದ್ರೆ ಯಾವ ಕರೆಗಳು ಹೋಗ್ತಾ ಇಲ್ಲ, ಯಾವುದೇ ಡಿಜಿಟಲ್ ಪೇಮೆಂಟ್ಸ್ ನಡೀತಾ ಇಲ್ಲ. ಹೀಗಾಗಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಸಲ್ಲಿಸಿದ್ರು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ನೆಪ ಹೇಳಿ ಪೋಷಕರು ಖಾಸಗಿ ಶಾಲೆಗಳತ್ತ ಬಹುತೇಕ ಪಾಲಕರು ಹೋಗ್ತಾ ಇದ್ದಾರೆ. ಆದರೆ ಖಾಸಗಿ ಶಾಲೆಗಳಿಗೆ ಟಕ್ಕರ್ ನೀಡಿದ ದಾಖಲಾತಿ ಹೆಚ್ಚಿಸೋದಕ್ಕೆ ಇಲ್ಲೊಂದು ಗ್ರಾಮದ ಸರ್ಕಾರಿ ಶಿಕ್ಷಕರು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹೇಮಲಾಪುರ ಗ್ರಾಮದ ತೋಟದ ಸಹಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಮತ್ತು ದಾನಿಗಳ ಸಹಾಯದಿಂದ ಮಕ್ಕಳಿಗೆ 1000 ಬಾಂಡ್ ಮತ್ತು ಬ್ಯಾಗ್, ಕಾಂಪಾಸ್, ನೀರಿನ ಬಾಟಲ್, ಬುಕ್ ವಿತರಿಸಿ ಹೆಚ್ಚಿನ ದಾಖಲಾತಿಗೆ ಪ್ಲಾನ್ ಮಾಡಿದ್ರು. ಬಾಂಡ್ ವಿತರಣೆ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ದಾಖಲಾಗುವ ವಿಶ್ವಾಸದಲ್ಲಿ ಶಿಕ್ಷಕರಿದ್ದಾರೆ. ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು ಮಳೆಗಾಲ ಎದುರಿಸಲು ಎಲ್ಲ ಇಲಾಖೆಗಳು ಸರ್ವಸನ್ನದ್ಧವಾಗಬೇಕು ಅಂತ ಸುರಪುರ ತಾಲೂಕು ಪಂಚಾಯತ್ ಇಒ ಬಸವರಾಜ್ ಸಜ್ಜನ್ ತಿಳಿಸಿದ್ದಾರೆ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮುಂಗಾರು ಪೂರ್ವ ಸಿದ್ಧತಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಹಲವು ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ನೀಡಿದ್ರು. ಎಲ್ಲ ಗ್ರಾಮ ಪಂಚಾಯತ್ ಪಿಡಿಒಗಳು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡು ನೀರಿನ ಟ್ಯಾಂಕ್, ತೆರೆದ ಬಾವಿ, ನೀರಿನ ಸಂಗ್ರಹ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಹೆಚ್ಚು ಒತ್ತನ್ನು ನೀಡಬೇಕು. ಗ್ರಾಮಗಳಲ್ಲಿ ತಗ್ಗು ಪ್ರದೇಶ ಹಾಗೂ ರಸ್ತೆಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ಅಂದ್ರು. ನೀರಿನ ಸಂಗ್ರಹಗಳ ಮಾಹಿತಿಯ ದೃಢೀಕರಣ ಪತ್ರವನ್ನ ಪಿಡಿಒಗಳು ತಾಲೂಕು ಪಂಚಾಯಿತಿಗೆ ಸಲ್ಲಿಸಬೇಕು. ಇದಲ್ಲದೆ ಮಳೆಗಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಮನೆಗಳು ಬಿದ್ದರೆ ಎಷ್ಟು ಪ್ರತಿಶತ ಬಿದ್ದಿದೆ ಅಂತ ಎಬಿಸಿ ಮಾದರಿಯಲ್ಲಿ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿ ಜಂಟಿಯಾಗಿ ವರದಿಯನ್ನ ಕೊಡಬೇಕು. ಸಂಬಂಧಿಸಿದ ಇಲಾಖೆಗಳು ಸಮನ್ವಯತೆಯೊಂದಿಗೆ ಕಾರ್ಯನಿರ್ವಹಿಸಬೇಕು. ಮೇಲಧಿಕಾರಿಗಳು ಕೇಳಿದ್ರೆ ತಕ್ಷಣ ಮಾಹಿತಿಯನ್ನ ಕೊಡಬೇಕು ಅಂತ ಬಸವರಾಜ್ ಸೂಚಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.